ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಜಾಸ್ತಿ ದಿನ ಆದಮೇಲೆ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ವಿತ್ ವಾಯ್ಸ್ ಓವರ್. ಏನಪ್ಪ ಅಂದರೆ ನಮ್ಮ ಈ ಥರ ಕಾಣೋ ಅಡುಗೆ ಮನೆಯನ್ನು ಸ್ವಲ್ಪ ಚೇಂಜ್ ಮಾಡೋಣ ಅಂತೇಳ್ಬಿಟ್ಟು ಮೀಶೋಯಿಂದ ಕೆಲವೊಂದು ಐಟಮ್ಸ್ ಎಲ್ಲ ತರಿಸ್ಕೊಂಡಿದ್ದೆ. ಸೊ ನಿಮಗೆಲ್ಲ ಶೇರ್ ಮಾಡೋಣ. ನೀವು ಕೂಡ ನಿಮ್ಮ ಕಿಚನ್ ಏನಾದರೂ ಚೇಂಜ್ ಮಾಡೋಂಗಿದ್ರೆ ನಿಮ್ಗಿಷ್ಟ ಆಗೋ ಪ್ರಾಡಕ್ಟ್ನ ಮತ್ತು ಕೆಲವೊಂದು ಐಡಿಯಾಸ್ನ ನೀವು ಬೇಕಿದ್ರೆ ಅನ್ವಯಿಸ್ಕೋಬೋದು ಅಂತೇಳ್ಬಿಟ್ಟು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಒಂದಿನದಲ್ಲಿ ಬಂದಿರೋದಲ್ಲ, ಜಾಸ್ತಿ ದಿನದಿಂದ ಒಂದೊಂದೇ ಪ್ರಾಡಕ್ಟ್ ಸೇರ್ಕೊಂಡು ಇಷ್ಟು ಪ್ರಾಡಕ್ಟ್ಸ್ ಆಗಿದೆ. ಲಾಸ್ಟ್ ಹಳೆ ಮನೇಲಿ ಇದ್ವಲ್ಲ, ಅಲ್ಲೇ ಚೇಂಜ್ ಮಾಡಬೇಕು ಕಿಚನ್ ಅಂದ್ಕೊಂಡಿದ್ದು. ಬಟ್ ಮನೆ ಶಿಫ್ಟ್ ಮಾಡ್ತೀವಲ್ಲ ಬಿಡು ಅಂತೇಳ್ಬಿಟ್ಟು ಚೇಂಜ್ ಮಾಡಿರಲಿಲ್ಲ. ಆಯಿಲ್, ಇದು ಗ್ಲಾಸು, ಪ್ಲಾಸ್ಟಿಕ್ ಸ್ಪ್ರೇ ಮಾಡಬೇಕು. ಎಲ್ಲಿಂದ ಬರ್ತೈತೆ? ಎಣ್ಣೆ ಹಾಕಬೇಕು, ಸ್ಪ್ರೇ ಮಾಡಿದ್ರೆ ಇಲ್ಲಿಂದ ಬರುತ್ತೆ. ಎಣ್ಣೆ ಬರುತ್ತಾ? ಎಣ್ಣೆ ಹಾಕಿದ್ರೆ ಎಣ್ಣೆ ಬರುತ್ತೆ, ನೀರು ಹಾಕಿದ್ರೆ ನೀರು ಬರುತ್ತೆ. ಆಯಿಲ್ ಬಾಟ್ಲ್ ಜೊತೆ ಬಾಟ್ಲದ್ದು 2 ಕ್ಯಾಪು ಮತ್ತು ಎಣ್ಣೆ ಹಾಕೋಕ್ಕೆ ಈಸಿಯಾಗಿರಲಿ ಅಂತ ಒಂದು ಕ್ಯಾಪ್ ಕಳಿಸಿದ್ದಾರೆ. ಇದರಲ್ಲಿ ಟೋಟಲ್ಲು 3 ಆಯಿಲ್ ಬಾಟ್ಲ್ ಬರುತ್ತೆ. 2 ಸೇಮ್ ಇದೆ, ಇನ್ನೊಂದು ಬಂತು ಸ್ಪ್ರೇ ಥರ ಇದೆ. ನಾನು ಲಾಸ್ಟ್ ಟೈಮೇ ಈ ಥರ ತೊಗೊಂಡು ಯೂಸ್ ಮಾಡಿದ್ದೀನಿ. ಬಟ್ 2 ವಾಶ್ ಮಾಡುವಾಗ 2 ಬಿದ್ದು ಒಡೆದೋಯ್ತು. ಆವಾಗಿಂದ ತರಿಸ್ಕೊಂಡಿರಲಿಲ್ಲ, ಈಗ ತರಿಸ್ಕೊಂಡಿದ್ದೀನಿ. ನಾವು ಸೂಕ್ಷ್ಮವಾಗಿ ಯೂಸ್ ಮಾಡ್ತೀವಿ ಅಂದರೆ ಬಾಳಿಕೆ ಮಾತ್ರ ಚೆನ್ನಾಗಿ ಬರುತ್ತೆ. ದಪ್ಪನೇ ಇರುತ್ತೆ. ಅದೇನೋ ನನ್ನ ಕೈ ಮಿಸ್ ಆಗೋಯಿತು. ಪ್ಯಾಕೇಜಿಂಗ್ ಮಾತ್ರ ಸಖತ್ತಾಗಿತ್ತು. ನಾನು ಲಾಸ್ಟ್ ಟೈಮ್ ತರಿಸ್ಕೊಂಡಿರೋದ್ರಲ್ಲಿ ಸ್ಪೈಸ್ ಜಾರ್ಸ್ ಇರುತ್ತಲ್ಲ, ಅದು ಕಾಂಬೋ ಆಗಿ ಬಂದಿತ್ತು. ಈ ಸಾರಿ ಸ್ಪೈಸ್ ಜಾರ್ ಬೇಡ ಅಂತ ಹೇಳ್ಬಿಟ್ಟು 3 ಇದ್ವಲ್ಲ ಇದೇ ಥರ 2 ವಾಶ್ ಮಾಡುವಾಗಲೇ ಒಡೆದೋಯ್ತು. ಅದನ್ನ ಇಟ್ಬಿಡು ಅಷ್ಟೇ. ಅದನ್ನು ಇಟ್ಬಿಡು, ಅದನ್ನು ಗ್ಲಾಸಲ್ಲ. ಏನೋ ಸ್ವಲ್ಪ ಸ್ಟೀಲ್ ಅಷ್ಟೇ ಇತ್ತು. ಸೌಂಡ್ ಹಂಗೆ ಬಂತು, ಮತ್ತೆ ಸಣ್ಣದಿದ್ದಂಗ. ಏನದು ಹಿಂಗೆ ಹೊರಗೆ ಹಿಂಗೆ ತಳ್ಳಿದ್ನಲ್ಲ, ಅದಕ್ಕೆ ಹಂಗೆ ಬಂತು. ಈ ಪ್ರಾಡಕ್ಟ್ ಆಲ್ಮೋಸ್ಟ್ 90% ಮೀಶೋ ಯೂಸ್ ಮಾಡೋರು ತರಿಸ್ಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ. ನಾನೇ ಸ್ವಲ್ಪ ಲೇಟು. ಬಟ್ ನನಗೆ ಇಲ್ಲಿ ಕೌಂಟರ್ ಟಾಪ್ ಚಿಕ್ಕದಿರೋದ್ರಿಂದ ಸ್ಟ್ಯಾಂಡ್ ಬೇಕು ಅಂತ ಹೇಳ್ಬಿಟ್ಟು ಈ ಸಾರಿ ತೊಗೊಂಡು. ಮತ್ತು ಕೆಳಗಡೆ ಪ್ಲಾಸ್ಟಿಕ್ದು 4 ಚಿಕ್ಕ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಅದಕ್ಕೆ ಪ್ಯಾಕೇಜಿಂಗ್ ಚೆನ್ನಾಗಿಲ್ಲ, ಬಟ್ ಪ್ರಾಡಕ್ಟ್ ಯಾವ ಥರ ಡ್ಯಾಮೇಜ್ ಇಲ್ಲ. ಮಮ್ಮಿ ಪ್ಯಾಕೇಜಿಂಗ್ ಚೆನ್ನಾಗಿದೆ. ಇದು ಸ್ಟೋರೇಜ್ ಎಷ್ಟದವ? 12 ಕೆಜಿದು 6 ಪೀಸಸ್ಸು, 1/2 ಕೆಜಿದು 6 ಪೀಸಸ್, ಟೋಟಲ್ 12. ಗ್ಲಾಸ್ ಥರ ಇದೆ ನೋಡೋಕ್ಕೆ, ಬಟ್ ಇದು ಪ್ಲಾಸ್ಟಿಕ್ಕು. ಬುಕ್ಕು ಚೆನ್ನಾಗಿರುತ್ತೆ ಅಂತ ತರಿಸಿದ್ದೀನಿ. ಟೋಟಲ್ 12 ಕೆಜಿ, 1/2 ಕೆಜಿ. ಇದು ಕೆಜಿನ? 1 ಕೆಜಿ ಇಡ್ಸುತ್ತೆ. ಅದು ಒಂದು ಪ್ಲಾಸ್ಟಿಕ್ ಡಬ್ಬ. ಕೆಜಿ ಮುಚ್ಚೋದು ಈಸಿ, ತೆಗೆಯೋದು ಈಸಿ. ಈ ಪ್ರಾಡಕ್ಟ್ ಅಂತೂ ಎಷ್ಟು ದಿನದಿಂದ ವಿಶ್ ಲಿಸ್ಟಲ್ಲಿತ್ತು. ತರಿಸ್ಕೊಳ್ಳೋದೋ ಬೇಡ, ತರಿಸ್ಕೊಂಡ್ಮೇಲೆ ಯೂಸ್ ಆಗುತ್ತೋ ಇಲ್ಲೋ ಅಂತೇಳ್ಬಿಟ್ಟು ಡೌಟಲ್ಲೇ ಈ ಸಾರಿ ಹೋಗ್ಲಿ ಅಂತ ತರಿಸ್ಕೊಂಡ್ಬಿಟ್ಟಿದ್ದೀನಿ. ಒಂದ್ಸರಿ ಅಡುಗೆ ಮಾಡಿ ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ನಿಮಗೂ ಕ್ಯೂರಿಯಾಸಿಟಿ ಇದ್ದರೆ ಅಕೌಂಟ್ನ ಫಾಲೋ ಮಾಡಿಕೊಂಡು ಶಾರ್ಟ್ಸ್ ಎಲ್ಲ ನೋಡ್ತಾ ಇರಿ. ಗ್ಲಾಸ್ ಐಟಮ್ಮು ಎಷ್ಟು ನೀಟಾಗಿ ರಕ್ತ ಆಗ್ತಿದೆ. ಒಣಗೋದಿಲ್ಲ ಅಂದರೆ ಸಾಕು. ಗ್ಲಾಸ್ ಕುಕ್ಕರ ಒಂದೇ ಸಲ ಡಮ್ ಅಂತೈತೆ, ಮತ್ತೆ ಅಲ್ಲಿಟ್ರೆ ಸ್ಟವ್ ಮೇಲಿಟ್ರೆ ಸ್ಪೆಷಲ್
ಏನು ಹೇಳು, ಸ್ಟವ್ ಮೇಲೆ ಇಡ್ಬೋದು, ಮೈಕ್ರೋವೇವ್ ಮಾಡ್ಬೋದು. ಹಾಂ ಕ್ಯೂಟ್ ಐತಲ್ಲ. ಆ ಗ್ರೀನ್ ಕಲರ್ ಕೊಟ್ಟಿರಲ್ಲ ಅದು. ಇದು ಉಂಡದು ಗ್ಲಾಸ್ ಲಿಡ್ಡು, ಗ್ಲಾಸ್ ಜಾರು. ನೋಡೋಣ ಸ್ಟವ್ ಮೇಲೆ ಇಟ್ಟು ಯಾವ ಥರ ಬರುತ್ತೆ ಅಂತ. ಸರಿ ಮನೆ ದೂರ ಸರಿ. ಮತ್ತು ಡೆಕೋರೇಟಿವ್ ಐಟಮ್ ಒಂದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಯಾಕ್ ಆಫ್ 3 ಆರ್ಟಿಫಿಷಿಯಲ್ ಲೀಫ್ದು ಪಾಟ್ ತರಿಸ್ಕೊಂಡಿದ್ದೆ. ನಾನು ಸ್ವಲ್ಪ ದೊಡ್ಡದೇ ಇರುತ್ತೆ ಅಂದ್ಕೊಂಡೆ, ಬಟ್ ಇದು ಪೂರ್ತಿ ಚಿಕ್ಕದಿದೆ. ಆದರೂ ಪರವಾಗಿಲ್ಲ, ಯಾಕಂದರೆ ಎಲೆ ಎಲ್ಲ ಇಟ್ಮೇಲೆ ಅಷ್ಟೇನು ಚಿಕ್ಕದು ಅನಿಸಲ್ಲ. ಇಟ್ಮೇಲೆ ಲುಕ್ ಚೆನ್ನಾಗೇ ಇತ್ತು. ಚೆನ್ನಾಗಿದೆ, ಚಿಕ್ಕದಾದ್ರೂ ಪರವಾಗಿಲ್ಲ, ಎಲೆಗಳು ಜಾಸ್ತಿ ಇರೋದ್ರಿಂದ ಲುಕ್ ಚೆನ್ನಾಗಿದೆ. ಫ್ರಿಡ್ಜ್ ಐಟಮ್ ಇದು 4 ಬಂದಿದೆ. ಸಿಲಿಕಾನು ಈ ಥರ ಅಂದ್ಬಿಟ್ರೆ ಸಾಕು, ಐಸ್ ಕ್ಯೂಬ್ಸ್ ಎಲ್ಲ ತಾನಾಗಿ ಬರ್ತದೆ. ಚಾಕ್ಲೇಟು ಇಡ್ಬೋದಲ್ಲ ಮಮ್ಮಿ ಅದ್ರಾಗ? ಪ್ಯಾಕ್ ಆಫ್ 2 ಇದೆ, ಅದು ಬೇಕಿದ್ರೆ ನೀವು ಆರ್ಡರ್ ಮಾಡ್ಕೋಬೋದು. ಇದು ತರಿಸಿ ಜಾಸ್ತಿ ದಿನ ಆಯಿತು, ನನಗೆ ವೀಡಿಯೋ ಮಾಡೋಕ್ಕೆ ಆಗಿದೆ. ಪ್ರಾಡಕ್ಟ್ ಮಾತ್ರ ಬಿಟ್ಟರೆ ಅಡುಗೆ ಮನೆ ಲುಕ್ಕೇ ಚೇಂಜ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಪ್ರಾಡಕ್ಟು. ಯೂಸ್ ಆಗುತ್ತೋ ಇಲ್ಲೋ, ಬಟ್ ನಮಗೆ ವೀಡಿಯೋ ಮಾಡೋರ್ಗಂತೂ ಲುಕ್ ಚೆನ್ನಾಗಿರುತ್ತೆ ಅಂತ ತರಿಸಿರೋದು. ಎಷ್ಟು ತೆಳ್ಳಗದವ, ತೆಳ್ಳಗಿದ್ರೂ ಲುಕ್ ಚೆನ್ನಾಗಿದೆ. ಹೋಟೆಲ್ನಾಗೆಲ್ಲ ಹಿಂಗೆ ಇರ್ತಾವೆ ನೋಡಿ. ಬೇರೆ ಬೇರೆ ಥರ ಡಿಸೈನ್ ಅದಾವಲ್ಲ, ತಿನ್ನಕ್ಕೆ ಅಲ್ಲ ಮಮ್ಮಿ? ತಿನ್ನಕ್ಕೂ ಬಳಸ್ಬೋದು, ಅಡುಗೆ ಮಾಡೋಕ್ಕೆ ಬಳಸ್ಬೋದು. ಅಡುಗೆ ಮಾಡೋಕ್ಕೆ ಪ್ಯಾಕ್ ಆಫ್ 4 ಬರುತ್ತೆ. ಇದ್ರ ಜೊತೆ ಈ ಸ್ಟ್ರಾ ಕೂಡ ಇದೆ, ಕಾಂಬೋ ಪ್ಯಾಕ್ ಇದು. ಯಾಕ ಅದು ಯಾಕೆ ಮಮ್ಮಿ? ಸ್ಟ್ರಾಗಳು ಇನ್ನು ಸಮ್ಮರ್ ಸ್ಟಾರ್ಟ್ ಆಯಿತು, ಜ್ಯೂಸ್ ಕುಡಿಬೇಕು, ಐಸ್ ಕ್ರೀಮ್ ತಿನ್ನಬೇಕು ಅಂದರೆ ಈ ಸ್ಪೂನು ಸ್ಟ್ರಾಗಳು ಚೆನ್ನಾಗಿ ಯೂಸ್ ಆಗುತ್ತೆ. ಸ್ಟ್ರಾಗಳ ಜೊತೆ ಒಂದು ಬ್ರಷ್ ಕೂಡ ಕೊಟ್ಟಿದ್ದಾರೆ, ಸ್ಟ್ರಾಗಳು ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ನೀಟಾಗಿ ಕ್ಲೀನ್ ಆಗುತ್ತೆ. ಇದಿಷ್ಟು ನನಗೆ 147 ಎಷ್ಟು ಆಯಿತು. ಲಾಸ್ಟ್ ನಿಮಗೆ ಶೇರ್ ಮಾಡ್ತೀನಿ. 2 ಬೆಂಡ್ ಥರ ಇದೆ, 2 ಸ್ಟ್ರೈಟ್ ಇದೆ. ಇದು ಪ್ಯಾನ್. ಇವಾಗ ನಾನ್ ಸ್ಟಿಕ್ ಎಲ್ಲ ಯೂಸ್ ಮಾಡಬಾರ್ದು ಅಂತಾರಲ್ಲ, ಅದಕ್ಕೆ ಈ ಪ್ಯಾನ್ ತರಿಸ್ಕೊಂಡಿದ್ದೀನಿ. ಇದು 500 ಆಯಿತು. ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಭಾರ ಒಂದು 3 kg ಆದರೂ ಇರುತ್ತೆ, ಅಷ್ಟು ಚೆನ್ನಾಗಿದೆ. ಫೈನಲ್ಲು ಇದು ಕೂಡ ಚೆನ್ನಾಗಿರೋ ಪ್ರಾಡಕ್ಟು, ಸ್ಪೇಸ್ ಸೇವಿಂಗ್ ಆರ್ಗನೈಸರ್. ಅಂದರೆ ಇದು ವೆಜಿಟೇರಿಯನ್ಸ್ ಯೂಸ್ ಇಲ್ಲ, ನಾನ್ ವೆಜಿಟೇರಿಯನ್ಸಿಗೆ ಮಾತ್ರ. ಎಗ್ ಟ್ರೇ. ನಾವು ಯಾವಾಗಲೂ ಟ್ರೇ ತರ್ತೀವಿ, 30 ಎಗ್ಗಳಿರುತ್ತೆ. ಆ ಟ್ರೇ ಇಡಬೇಕಂದ್ರೆ ಜಾಗ ಜಾಸ್ತಿ ಹೋಗುತ್ತೆ, ಅದಕ್ಕೆ ಈ ಥರ ತರಿಸ್ಕೊಂಡಿದ್ದೀನಿ. ಜಾಗ ಕಡಿಮೆನೆಲ್ಲ ಆಗುತ್ತೆ. ಇವೆಲ್ಲ ಐಟಮ್ ಲಿಂಕ್ ಬೇಕು ಅಂದರೆ ಲಿಂಕನ್ನು ಕಮೆಂಟ್ ಮಾಡಿ. ಹಾಗೆ ನಿಮಗೆ ಯಾವ ಐಟಮ್ ಇಷ್ಟ ಆಯಿತು ಅಂತ ಅದು ಕೂಡ ಕಮೆಂಟ್ ಮಾಡಿ. ಇವಾಗ ಇದನ್ನೆಲ್ಲ ವಾಶ್ ಮಾಡಬೇಕು, ಯಾಕಂದರೆ ಯಾವುದೇ ಸಾಮಾನು ತೊಗೊತೀವಂದರೆ ಫಸ್ಟು ವಾಶ್ ಮಾಡಿ ಆಮೇಲೆ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಡಸ್ಟ್ ಇರುತ್ತೆ, ಮ್ಯಾನುಫ್ಯಾಕ್ಚರ್ ಆಗೋದೇನೋ ಒಂದು ಕೆಮಿಕಲ್ ಇರುತ್ತೆ, ಅದಕ್ಕೆ ಫಸ್ಟ್ ಕ್ಲೀನ್ ಮಾಡ್ಕೊಂಡ್ಬಿಡೋಣ. ವಾಶ್ ಮಾಡೋಕ್ಕೆ ಹಂಗೆ ತಗೊಂಡಿರ್ತಿ. ಪಾತ್ರೆ ತಗೊಂಡಾಗ ಈ ಥರ ಸ್ಟಿಕ್ಕರ್ಗಳೆಲ್ಲ ಬಂದಿರುತ್ತೆ. ಅದನ್ನು ಯೂಸ್ ಮಾಡೋಕ್ಕೆ ಮುಂಚೆನೇ ಈ ಥರ ಬಿಸಿ ಮಾಡಿ ಈ ಥರ ಕಿತ್ಬಿಟ್ರೆ ಬೇಗ ಬಂದುಬಿಡುತ್ತೆ. ಸ್ವಲ್ಪನೂ ಅಂಟದೇ ಇರೋ ಥರ ನೀಟಾಗಿ ಬಂದುಬಿಡುತ್ತೆ. ನಾವು ವಾಶ್ ಮಾಡಿ ಆದಮೇಲೆ ನೀರೆಲ್ಲ ಟಚ್ ಆದಮೇಲೆ ಮಾಡೋಕ್ಕೋದ್ರೆ ಇಷ್ಟು ನೀಟಾಗಿ ಬರೋಲ್ಲ. ಸೊ ಬಿಸಿ ಮಾಡಿ ಬಂದುಬಿಡುತ್ತೆ. ಪಾತ್ರೆ ಬಿಸಿ ಇರುತ್ತೆ, ಹುಷಾರಾಗಿ ಮಾಡಬೇಕು.
ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಕಿಚನ್ ಕ್ಲೀನಿಂಗು ಮತ್ತು ಯಾವ ಪ್ರಾಡಕ್ಟ್ನ ಯಾವ ಥರ ಯೂಸ್ ಮಾಡಿ ಯಾವ ಜಾಗಕ್ಕೆ ಸೆಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋನೆಲ್ಲ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಮಿಸ್ ಮಾಡಿದೆ ನೋಡಿ. ಆ್ಯಕ್ಚುಲಿ ಐಡಿಯಾ ಇದ್ದಿದ್ದು ಇದೇ ಒಂದೇ ವೀಡಿಯೋದಲ್ಲಿ ಅನ್ಪ್ಯಾಕಿಂಗು ಮತ್ತು ಕಿಚನ್ ಸೆಟ್ಟಿಂಗ್ ಎಲ್ಲ ಮಾಡೋಣ ಅಂತ. ಬಟ್ ಫುಲ್ಲು ಲೆಂತಿ ಆಗೋಯ್ತು ವೀಡಿಯೋ, ಇನ್ನು ನೋಡೋರ್ಗೂ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾರ್ಟ್ 1 ಪಾರ್ಟ್ 2 ಥರ ಮಾಡ್ಕೊಂಡಿದ್ದೀನಿ. ಇಷ್ಟು ಐಟಮಲ್ಲಿ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಯೂಸ್ ಆಗುತ್ತೆ ಅಂದರೆ ವೀಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.